ಹಲೋ, ನಮಸ್ಕಾರ ಸ್ನೇಹಿತರೆ. ಇವತ್ತು ತಿಂಡಿಗೆ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿ ಕರಿಬೇವಿನ ಸೊಪ್ಪು ಚಟ್ನಿ ಮಾಡ್ತಾಯಿದ್ದೀನಿ. ಮತ್ತು ಹುರ್ಗಡ್ಲೆಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಈ ಕಡೆ ಇಟ್ಟು ಒಂದು ಕಡೆ ನೀರು ಹಾಕಿ, ಒಂದು ಗ್ಲಾಸ್ ನೀರು ಹಾಕಿ, ಒಂಚೂರು ಉಪ್ಪು ಹಾಕಿ, ಒಂದು ಗ್ಲಾಸ್ ಹಸಿಟ್ಟು ಹಾಕಿ ಬೇಯಿಸ್ಕೊಂಡಿದ್ದೇನೆ ಅರ್ಧ. ಆಮೇಲೆ ಮಿಕ್ಕಿದ್ದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಬೇಕು. ನೋಡಿ, ಕರಿಬೇವಿನ ಸೊಪ್ಪು ಚಟ್ನಿ ಮಾಡ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಕೊತ್ತಂಬರಿ ಸೊಪ್ಪೇನು ಬಳಸಿಲ್ಲ ಅದಕ್ಕೆ. ಕೊತ್ತಂಬರಿ ಸೊಪ್ಪು ಬದಲು ಯಾವಾಗಾದ್ರೂ ಈ ಥರ ಕರಿಬೇವಿನ ಸೊಪ್ಪು ಯೂಸ್ ಮಾಡಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಚಟ್ನಿ ಆಯಿತು, ಹಸಿಟ್ಟು ನಾದ್ಕೊತಾ ಇದ್ದೀನಿ. ಚೆನ್ನಾಗಿ ಅರ್ಧ ಅದರಲ್ಲಿ ಬೇಯಿಸ್ಕೊಂಡಿರ್ತೀವಿ. ಇದರಲ್ಲಿ ಇನ್ನೂ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಬೇಕು. ಆದಷ್ಟು ಚೆನ್ನಾಗಿ ನಾದಬೇಕಿದೆ. ಇದಕ್ಕೆ ಎಣ್ಣೆ ಹಾಕಲ್ಲ. ಅಕ್ಕಿ ರೊಟ್ಟಿಯಲ್ಲಿ ಸೊಪ್ಪು ಹಾಕಿ ಮಾಡ್ಬೋದು, ಈ ಥರ ಪ್ಲೈನ್ ಮಾಡ್ಬೋದು. ಚಟ್ನಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಂಚೂರು ತುಪ್ಪ ಹಾಕ್ಬಿಟ್ಟು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 4 ಕರಿಬೇವಿನ ಎಲೆ, ಒಂದು ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಹಿಂಗು ಯೂಸ್ ಮಾಡಿ. ಹಿಂಗು ಒಳ್ಳೆಯದು, ಜೀರ್ಣ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಹಿಂಗು. ಮತ್ತು ಗ್ಯಾಸ್ಟ್ರಿಕ್ ಇದ್ದರೂ ಕಮ್ಮಿ ಆಗುತ್ತೆ ಹಿಂಗು ತಿನ್ನೋದ್ರಿಂದ. ಯೂಸ್ ಮಾಡಿ. ಈ ಥರ ಒಗ್ಗರಣೆಗೆ ಹಾಕಿ, ಹಸಿದು ಹಾಕಬೇಡಿ. ಈ ಥರ ಒಗ್ಗರಣೆ ಎಣ್ಣೆ ಹಾಕ್ತಿರಲ್ಲ, ಆವಾಗ ಒಗ್ಗರಣೆಗೆ ಸೇರಿಸಿ. ಆವಾಗ ಅದೇನು ಸ್ಮೆಲ್ಲು ಅದೆಲ್ಲ ಏನು ಬರಲ್ಲ. ಚಟ್ನಿ ಆಯಿತು. ಈಗ ರೊಟ್ಟಿ ಒತ್ತೋಣ. ನನಗೆ ಬಡಿಯೋಕ್ಕೆ ಬರಲ್ಲ, ಅದೇ ಬಡಿತಾರಲ್ಲ ರೊಟ್ಟಿ ಥರ, ಆ ಥರ ಬರಲ್ಲ. ನಾನು ಲಟ್ಟಣಿಗೆಯಲ್ಲೇ ಬಡಿಸಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಲ್ಲ. ಅದಕ್ಕೆ ಅಂತ ಒಂದು ಪಂಚೆ ಬಟ್ಟೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಒದ್ದೆ ಮಾಡಿಬಿಟ್ಟು ಅದ್ರ ಮೇಲೆ ಒತ್ತೆ. ಇದಕ್ಕೆ ಎಣ್ಣೆ ಹಾಕಿದ್ರೆ ಚೆನ್ನಾಗಿರಲ್ಲ, ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಬೇರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬದನೆಕಾಯಿ ಎಣ್ಗಾಯಿ ಮಾಡ್ತಾರೆ ನೋಡಿ, ಅದು ತುಂಬ ಚೆನ್ನಾಗಿರುತ್ತೆ. ಎಣ್ಗಾಯಿ ಪಲ್ಯಗಳು, ಕಾಳು ಪಲ್ಯ, ತರಕಾರಿ ಪಲ್ಯ, ಅದೆಲ್ಲ ಚೆನ್ನಾಗಿ, ಚಟ್ನಿಗಿಂತ ಅದು ಚೆನ್ನಾಗಿರುತ್ತೆ. ನಮ್ಮನೇಲಿ ಅದೆಲ್ಲ ತಿನ್ನಲ್ಲ, ಅದಕ್ಕೋಸ್ಕರ ಚಟ್ನಿನೇ ಮಾಡೋದು. ನೋಡಿ, ಅದಕ್ಕೆ 2 ಸೈಡೂ ನೀರಲ್ಲಿ ಒದ್ದೆ ಮಾಡಿ, ಅದಕ್ಕೆ ಅಂತ ಸಪ್ರೇಟಾಗಿ ಇಟ್ಟಿದ್ದೀವಿ ನೋಡಿ. ಒದ್ದೆ ಪಂಚೆ ಬಟ್ಟೆ ಚೆನ್ನಾಗಿರುತ್ತೆ. ರೊಟ್ಟಿ ಬೆಳಗ್ಗೆ ಚಳಿಗೂ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ. ನಾದಬೇಕಾದ್ರೆ ಒಂಚೂರು ಎಣ್ಣೆನೋ ಇಲ್ಲ ತುಪ್ಪನೋ ಹಾಕ್ಕೊಳ್ಳಿ. ಸ್ವಲ್ಪ ಕೈಗೆ ಮೆತ್ಕೊಡಲ್ಲ, ಒಂಚೂರೇ ಚೂರು ಹಾಕ್ಕೊಳ್ಳಿ. ಇನ್ನು ಆಮೇಲೆ ಒಸಿಯೋದಕ್ಕೆ ಹಸಿಟ್ಟು ಹಾಕ್ಕೊಂಡು ಒಸಿಯೋದು ನೋಡಿ. ಅದು ಹಂಗೆ ಸ್ವಲ್ಪ ಬಂದ ಥರ ಪೂರಿ ಥರನೇ ಓದ್ಕೊಳ್ಳುತ್ತೆ, ಚೆನ್ನಾಗಿ ಬರುತ್ತೆ ನೋಡಿ. ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.